ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ಮಂಜರಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ವಿನ್ಸ್ ಮಾಮ್ ಕ್ರಿಯೇಷನ್ ವರ್ಲ್ಡ್. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಇದನ್ನು ಬೇಲ್ಪುರಿ ಅಂತ ಕೆಲವು ಕಡೆ ಅಂತಾರೆ, ಬೆಂಗಳೂರು ಕಡೆ ಪುರಿ ಅಂತಾರೆ, ನಾವು ಮಂಡಕ್ಕಿ ಅಂತೀವಿ. ಮಂಡಕ್ಕಿ ಉಸಿಲಿ ಅಥವಾ ಮಂಡಕ್ಕಿ ಒಗ್ಗರಣೆನ ಯಾವ ಥರ ರುಚಿಕಟ್ಟಾಗಿ ಮಾಡ್ಕೊಂಡು ತಿನ್ನೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಇದು ಡಯಟರಿ ಫುಡ್ಡು, ಅದು ಹೈ ಫೈಬರ್ ಕಂಟೆಂಟ್ ಇರುತ್ತೆ ಇದರಲ್ಲಿ. ಇದಕ್ಕೆ ಬೇಕಾಗಿರೋ ಸಾಮಾನುಗಳು: ಮಂಡಕ್ಕಿ ಅಥವಾ ಪುರಿ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆ, ಸಾಸಿವೆ, ಹಿಂಗು, ಬೆಳ್ಳುಳ್ಳಿ ತಿಂದ ಇದರಲ್ಲಿ ಹಿಂಗೆ ಹಾಕ್ಕೊಳ್ಳಿ. ನಾನು ಹಿಂಗು ಬೆಳ್ಳುಳ್ಳಿ ಎರಡನ್ನೂ ಹಾಕ್ತೀನಿ. ಕಡಲೆಬೇಳೆ, ಉದ್ದಿನಬೇಳೆ, ಶೇಂಗಾ ಅಥವಾ ಕಡಲೆ ಬೀಜ, ಹಸಿಮೆಣಸಿನ್ಕಾಯಿ, ಉಪ್ಪು, ಅರಿಶಿಣ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ, ಸಣ್ಣಗೆ ಹೆಚ್ಚಿಟ್ಟಿರುವಂಥ ಟೊಮೊಟೊ. ಇದಕ್ಕೆ 3 ಥರ ಹುಳಿನೂ ಹಾಕಬೇಕು: ಟೊಮೊಟೊ, ಹುಣಸೆ ಹುಳಿ ಮತ್ತು ನಿಂಬೆ ಹಣ್ಣಿನ ರಸ. ಈ 3 ಹಾಕಬೇಕು. ಇದರ ನಡುವೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟು, ಅದನ್ನು ಹಾಕಬೇಕು. ಅದು ಹುರಿಗಡಲೆ ಪೌಡ್ರು. ನಾನು ಅದಕ್ಕೆ 1-2 ಬೆಳ್ಳುಳ್ಳಿ ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲದನ್ನು ಒಂದು ಕಡೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಈರುಳ್ಳಿನ ಉದ್ದುದ್ದಾಗಿ ಹೆಚ್ಚಿಟ್ಕೋಬೇಕು. ಎಲ್ಲ ಸಾಮಾನುಗಳನ್ನ ಜೋಡಿಸಿಟ್ಕೊಂಡ್ರೆ ಬೇಗ ತಿಂಡಿ ಮಾಡ್ಬೋದು. ನಾನು ಹುರಿಗಡಲೆನ 1-2 ಸ್ಪೂನಷ್ಟು ಹುರಿಗಡಲೆ ತೊಗೊಂಡ್ಬಿಟ್ಟು ಪಪ್ಪುಡ್ ಗ್ರಾಮ್ ತೊಗೊಂಡು ನಾನು ಅದಕ್ಕೆ ಒಂದು 4 ಬೆಳ್ಳುಳ್ಳಿ ಹೆಸರು ಹಾಕ್ಕೊಂಡು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟು ಹುರಿಗಡಲೆನ ಗ್ರೈಂಡ್ ಮಾಡಿ ಆಮೇಲೆ ಬೆಳ್ಳುಳ್ಳಿ ಹಾಕಿ, ಇಲ್ಲಾಂದರೆ ಬೆಳ್ಳುಳ್ಳಿ ಜೊತೆಗೆ ಹಾಕ್ಬಿಟ್ಟು ಅದು ಗ್ರೈಂಡ್ ಆಗೋಲ್ಲ, ಪೌಡ್ರು ಟೈಪ್ ಆಗೋಲ್ಲ. ಈಗ ಮಂಡಕ್ಕಿ ರೆಡಿ ಮಾಡ್ಕೊಳ್ಳೋಣ. ಮಂಡಕ್ಕಿನ ಒಂದು ಪಾತ್ರೆಗೆ ಹಾಕ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ತೊಳಿಬೇಕು. ತೊಳಿಬೇಕಾದ್ರೆ ಅದೊಂದು ಸ್ವಲ್ಪ ಸೌಂಡ್ ಬರುತ್ತೆ, ಅದು ನೀರು ಹೀರ್ಕೊಳ್ಳೋದು. ಅದೆಲ್ಲ ನೀರೆಲ್ಲ ಚೆನ್ನಾಗಿ ಹೀರ್ಕೊಂಡ್ಮೇಲೆ ಅದನ್ನು ತೊಳೆದ್ಬಿಟ್ಟು ಒಂದು ಬೇರೆ ಪಾತ್ರೆಗೆ ಎತ್ತಿಟ್ಕೊಳ್ಳಿ. ಈಗ ಅದಕ್ಕೆ ನಾನು ಎತ್ತಿಟ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಮಾಡೋಕ್ಕಿಡೋಣ. ಒಂದು ಕಡಾಯಿ ಇಟ್ಬಿಟ್ಟು ಎಷ್ಟು ಒಗ್ಗರಣೆಗೆ ಎಣ್ಣೆ ಬೇಕೋ ಅಷ್ಟು ಹಾಕಿ, ಸಾಸಿವೆ, ಕಡಲೆಬೇಳೆ ಸ್ವಲ್ಪ ಅದು ಫ್ರೈ ಆದಮೇಲೆ, ಸ್ವಲ್ಪ ಫ್ರೈ ಆಗಲಿ, ಸಣ್ಣ ಉರಿಲಿ ಇಟ್ಕೊಳ್ಳಿ, ಇಲ್ಲದ್ರೆ ಎಲ್ಲ ಸೀದೋಗುತ್ತೆ ಬೇಳೆಗಳು. ಉದ್ದಿನಬೇಳೆ, ಗ್ರೌಂಡ್ ನಟ್ ಹಾಕ್ತಾರೆ, ಕಡಲೆ ಬೀಜ ನಾನು ಹಾಕಿಲ್ಲ. ಗ್ರೌಂಡ್ ನಟ್ ಹಾಕೋದ್ರೆ ಫಸ್ಟೇ ಎಣ್ಣೆಗೆ ಗ್ರೌಂಡ್ ನಟ್ ಹಾಕ್ಬಿಟ್ಟು ಕಡಲೆ ಬೀಜ ಹಾಕ್ಬಿಟ್ಟು ಹುರ್ಕೊಂಡು ಎತ್ತಿಟ್ಕೊಳ್ಳಿ. ಇಲ್ಲಾಂದರೆ ಈರುಳ್ಳಿ ಜೊತೆಗೆಲ್ಲ ಆದರೆ ಅದು ಮೆತ್ತಗಾಗುತ್ತೆ, ತಿನ್ಲಿಕ್ಕೆ ಚೆನ್ನಾಗಾಗಲ್ಲ, ಟೇಸ್ಟ್ ಇರೋಲ್ಲ. ಹಾಗಾಗಿ ಅದು ಫಸ್ಟೇ ಗ್ರೌಂಡ್ ನಟ್ ಹುರ್ಕೊಂಡ್ಬಿಟ್ಟು ಬೇರೆ ಸಪ್ರೇಟ್ ಎತ್ತಿಟ್ಕೊಂಡು ಲಾಸ್ಟಿಗೆ ಎಲ್ಲ ಒಗ್ಗರಣೆ ಎಲ್ಲ ಕಲಸಾದ್ಮೇಲೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಕಡಲೆಬೇಳೆ, ಉದ್ದಿನಬೇಳೆ ಹಾಕಿದ್ರೆ ಈಗ ಹಸಿಮೆಣಸಿನ್ಕಾಯಿ ಇಷ್ಟ ಇಲ್ಲದಿರೋರು ಒಣಮೆಣಸಿನ್ಕಾಯಿ ಹಾಕೊಳ್ಳಿ. ಹಸಿಮೆಣಸಿನ್ಕಾಯಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಅದು ಸ್ವಲ್ಪ ಫ್ರೈ ಆಗಲಿ. ಸ್ವಲ್ಪ ಫ್ರೈ ಆದಮೇಲೆ, ಇದು ಡಯಟರಿ ಫುಡ್ಡು ಮಂಡಕ್ಕಿ, ಹೈ ಪ್ರೋಟೀನ್ಸ್ ಇದೆ ಇದರಲ್ಲಿ, ವಿಟಮಿನ್ಸ್ ಇದೆ. ಹಸಿಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆಗಲಿ. ಫ್ರೈ ಆದಮೇಲೆ ಉದ್ದುದ್ದಕ್ಕೆ ಹೆಚ್ಚಿದಂಥ ಈರುಳ್ಳಿ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ. ಇದು ಇನ್ಸ್ಟೆಂಟು, ಲೋ ಕ್ಯಾಲೋರಿ ಬ್ರೇಕ್ಫಾಸ್ಟು, ರಿಚ್ ಇನ್ ವಿಟಮಿನ್ ಡಿ. ಪ್ರೋಟೀನ್ಸ್ ಇದೆ ಇದರಲ್ಲಿ, ಕ್ಯಾಲ್ಶಿಯಮ್ ಇದೆ, ಮೆಗ್ನೀಷಿಯಮ್ ಇದೆ. ಪ್ರೋಟೀನ್ ಡಯಟ್ರಿ ಫುಡ್ ಇದು. ಎಲ್ಲ ವಯಸ್ಸಿನವರು ತಿನ್ನಬೇಕು. ಇದನ್ನು ಬ್ರೇಕ್ಫಾಸ್ಟ್ ಮಾಡ್ಬೋದು, ಡಿನ್ನರ್ ಮಾಡ್ಕೋಬೋದು, ಉಪವಾಸ ಇರೋರು ತಿಂತಾರೆ, ಲಂಚ್ಗೂ ಮಾಡ್ಕೋಬೋದು, ಈವ್ನಿಂಗ್ ಸ್ನ್ಯಾಕ್ಸ್ ಥರನೂ ಮಾಡ್ಬೋದು. ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ, ತುಂಬ ಬೇಯಿಸಬೇಡಿ. ಸ್ವಲ್ಪ ಅರಿಶಿನ ಹಾಕಿ, ಉಪ್ಪು ಹಾಕಿದ್ರೂ ಬೇಗ ಗೋಲ್ಡನ್ ಬ್ರೌನ್ ಕಲರ್ ಬರುತ್ತೆ ಆನಿಯನ್ನು. ಸ್ವಲ್ಪ ಉಪ್ಪು ಹಾಕಿ, ತುಂಬ ಬೇಯಿಸಬೇಡಿ, ಒಂದು ಅರ್ಧ ಬೇಯಬೇಕು. ಅರ್ಧ ಬೆಂದಾದಮೇಲೆ ಚೆನ್ನಾಗಿ ತಿರುಗಿಸಿ, ಅದು ತಳ ಹಿಡಿದೋ ಥರ ಅರ್ಧ ಬೆಂದಾದಮೇಲೆ ಅದಕ್ಕೆ
ಸಣ್ಣಗೆ ಹೆಚ್ಚಿಟ್ಟಿರ್ಕೊಂತ ಟೊಮೊಟೊ ಹಾಕಿ ಸ್ವಲ್ಪ ಹೊತ್ತು ಬೇಯಬೇಕಿದು. ಮುಚ್ಚಿಬಿಟ್ಟಿಡಿ. ಮುಚ್ಚಿಬಿಟ್ಟಿಟ್ಟು ಒಂದು 2 ನಿಮಿಷ ಆಮೇಲೆ ತೆಗೆದುಬಿಟ್ಟು ಇದಕ್ಕೆ ನೋಡಿ ಈರುಳ್ಳಿ ಒಂದು ಅರ್ಧ ಬೆಂದರೆ ಸಾಕು. ಈಗ ಸಣ್ಣಗೆ ಹೆಚ್ಚಿಟ್ಟಿರ್ತಕ್ಕಂಥ ಟೊಮೊಟೊ ಹಾಕ್ತೀನಿ. ಇದು ಲೋ ಕ್ಯಾಲರಿ ಫುಡ್ಡು, ಇದು ಎಲ್ಲರೂ ತಿನ್ಬೋದು, ಡಯಟರಿ ಫುಡ್ ಇದು. ಬೊಜ್ಜು ಬಂದಿರೋರು, BP ಇರೋರು, ಶುಗರ್ ಇರೋರು ಯಾರಾದ್ರೂ ತಿನ್ಬೋದು. ಸಣ್ಣ ಮಕ್ಕಳಿಗೂ ತುಂಬ ಇಷ್ಟಪಡ್ತಾರೆ ಇದನ್ನು. ಟೊಮೊಟೊ ಹಾಕಿ ಸ್ವಲ್ಪ ಹೊತ್ತು ಮುಚ್ಚಿಡಿ. ಈಗ ಒಂದು 2 ನಿಮಿಷ ಅದು ಟೊಮೊಟೊ ಬೆಂದಾದಮೇಲೆ ತೆಗೆದು ನೋಡಿ. ಟೊಮೊಟೊ ಸ್ಮ್ಯಾಶ್ ಆಗಿಲ್ಲ ಅಂತಂದರೆ ಸ್ವಲ್ಪ ಟೊಮೊಟೊನ ಸ್ಮ್ಯಾಶ್ ಮಾಡಿರಿ. ಬಾಯಿ ಸಿಗಬೇಕು ಟೊಮೊಟೊ ತಿನ್ನೋರು ಅಂದರೆ ಹಾಗೆ ಬಿಡಿ. ಬೇಡ ಟೊಮೊಟೊ ತಿನ್ನೋಕ್ಕೆ ಇಷ್ಟ ಇಲ್ಲ ಅಂದರೂ ಚೆನ್ನಾಗಿ ಸ್ಮ್ಯಾಶ್ ಮಾಡಿ. ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಅದು. ಈಗ ಒಗ್ಗರಣೆ ರೆಡಿ ಆಯಿತು. ಎಲ್ಲರೂ ಇಷ್ಟಪಡುವಂಥ ಇದು. ನಾರ್ತ್ ಕರ್ನಾಟಕದಲ್ಲಿ ತುಂಬ ಉಪಯೋಗಿಸ್ತಾರೆ ಮಂಡಕ್ಕಿನ. ಇದಕ್ಕೆ ಮಂಡಕ್ಕಿ ಉಸಿಲಿ ಅಂತಾರೆ. ಈಗ ಒಗ್ಗರಣೆ ಪಾತ್ರೆಗೇ ಇದನ್ನು ಹಾಕ್ಬೋದು. ಈಗ ಮಂಡಕ್ಕಿನ ನೆನೆಸಿಟ್ಕೊಂಡಿರ್ತೀವಲ್ವ, ಆ ಮಂಡಕ್ಕಿಗೆ ಹುಣಸೆ ಹುಳಿ ಹಾಕಿ ಕಲಿಸ್ಬೇಕು. ಯಾಕೆಂದರೆ ಗೊಜ್ಜುಗೆ ಹಾಕಿದ್ರೆ ಅದು ಈರುಳ್ಳಿ ಎಲ್ಲ ಹುಳಿ ಆಗುತ್ತೆ, ಚೆನ್ನಾಗಿರಲ್ಲ. ಹಾಗಾಗಿ ಮಂಡಕ್ಕಿ ಏನು ನೆನೆಸಿಟ್ಕೊಂಡಿರ್ತೀವೋ ಹದವಾಗಿ ಆ ಮಂಡಕ್ಕಿಗೆ ಉಪ್ಪು ಮತ್ತು ಹುಣಸೆ ರಸ ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಬೇಕು. ಚೆನ್ನಾಗಿ ತಿರುಗಿಸ್ಬಿಟ್ಟು ಅದು ಹೊಂದ್ಕೋಬೇಕು. ಹುಣಸೆ ರಸ ಎಲ್ಲ ಮಂಡಕ್ಕಿಗೂ ಅಂಟ್ಕೋಬೇಕು. ಆ ಥರ ಚೆನ್ನಾಗಿ ತಿರುಗಿಸಿ ಇಡಬೇಕು. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ, ದೊಡ್ಡವ್ರಿಗೆ ಇಷ್ಟ ಆಗುತ್ತೆ. ಈವ್ನಿಂಗ್ ಸ್ನ್ಯಾಕ್ಸು ತುಂಬ ಚೆನ್ನಾಗಾಗುತ್ತೆ. ಬೆಳಗ್ಗೆ ಬ್ರೇಕ್ಫಾಸ್ಟು, ಲಂಚ್ ಬಾಕ್ಸಿಗೂ ಹಾಕ್ಬೋದು. ನೈಟ್ ಡಿನ್ನರ್ಗೂ ಚೆನ್ನಾಗಿರುತ್ತೆ ಇದು ತಿಂಡಿ. ಎಲ್ಲರೂ ಇಷ್ಟಪಡುವಂಥದ್ದು. ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಈಗ ನನಗೆ ಎಷ್ಟು ಬೇಕೋ ಅಷ್ಟನ್ನು ಮಂಡಕ್ಕಿ ನೆನೆಸಿಟ್ಟಿರೋದನ್ನು ಒಂದು ಬಾಣಲಿಗೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಈಗ ಎಷ್ಟು ಅದಕ್ಕೆ ಗೊಜ್ಜು ಬೇಕೋ ಅಷ್ಟನ್ನು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಗೊಜ್ಜು ಎಕ್ಸ್ಟ್ರಾ ಇದ್ದರೆ ಏನಾಗಲ್ಲ, ಅದು ಇನ್ನೊಂದು ಸಲ ಹಾಕ್ಕೋಬೋದು. ಚಿತ್ರಾನ್ನ ಅವಲಕ್ಕಿಗೂ ಈ ಗೊಜ್ಜನ್ನು ಕಲಿಸ್ಕೊಂಡು ತಿನ್ಬೋದು. ಚೆನ್ನಾಗಿರುತ್ತೆ ಇದು ಗೊಜ್ಜು. ಈಗ ನಮಗೆ ಎಷ್ಟು ಬೇಕೋ ಅಷ್ಟು ಗೊಜ್ಜು ಹಾಕ್ಕೊಂಡು ಸಣ್ಣ ಉರಿ ಇಟ್ಕೊಂಡ್ಬಿಟ್ಟು ಸ್ಟವಲ್ಲಿ ತಿರುಗಿಸ್ಕೊಳ್ಳೋಣ. ತಿರುಗಿಸ್ಕೊಂಡು ಅದೆಲ್ಲ ಗೊಜ್ಜೆಲ್ಲ ಕಡೆಗೂ ಹೊಂದ್ಕೊಳ್ಳೋ ಥರ ತಿರುಗಿಸ್ಕೊಂಡು ಸಣ್ಣ ಉರಿಲಿ ಇಟ್ಕೊಂಡು ಸ್ವಲ್ಪ ಬಿಸಿ ಮಾಡೋಣ. ಅದನ್ನು ಮಂಡಕ್ಕಿ ಎಲ್ಲ ಬಿಸಿ ಆಗಬೇಕು. ಅದು ಪುರಿ ಉಸುಲಿ, ಇದನ್ನು ಮಂಡಕ್ಕಿ ಉಸುಲಿ ಅಂತಾರೆ ಕೆಲವು ಕಡೆ. ಚೆನ್ನಾಗಿ ಹೊಂದ್ಕೊಂಡಿದೆ ನೋಡಿ. ಈ ಥರ ಎಲ್ಲ ತಿರುಗಿಸ್ಬೇಕು, ಎಲ್ಲದಕ್ಕೂ ಹೊಂದ್ಕೊಳ್ಳೋ ಥರ. ಉರಿನ ಸಣ್ಣಗೆ ಇಟ್ಕೊಳ್ಳಿ, ಇಲ್ಲಾಂದರೆ ತಳ ಹಿಡ್ಕೊಳ್ಳುತ್ತೆ. ಚೆನ್ನಾಗಿ ತಿರುಗಿಸ್ತಾನೇ ಇರಬೇಕು, ಇಲ್ಲಾಂದರೆ ತಳ ಹಿಡ್ಕೊಂಬಿಡುತ್ತೆ. ಚೆನ್ನಾಗಿ ತಿರುಗಿಸಿ ಇದಕ್ಕೆ ಈಗ ನಾವು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹೇಳಿದ್ದೆಲ್ಲ ಅದನ್ನು ಹಾಕಬೇಕು. ಇದಕ್ಕೆ 3 ಥರದ ಹುಳಿನೂ ಹಾಕಬೇಕು. ಹುಣಸೆ ಹುಳಿ, ನಿಂಬೆಹಣ್ಣು, ಟೊಮೊಟೊ 3 ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಈಗ ನಿಂಬೆಹಣ್ಣಿನ ರಸ ಎಣ್ಣಬೇಕು. ಈಗ ಸ್ಟವ್ ಆಫ್ ಮಾಡಿಬಿಡಿ. ಬಿಸಿಯಾಗಿದೆ. ಬಿಸಿ ಆದಮೇಲೆ ಸ್ಟವ್ ಆಫ್ ಮಾಡಿಬಿಡೋಣ. ಆಫ್ ಮಾಡಿ ನಿಂಬೆ ರಸನ ಎಷ್ಟು ಹುಳಿ ಬೇಕೋ ಅಷ್ಟು ಹುಳಿ ಮಾಡಿಕೊಂಡು ಅದೆಲ್ಲ ಹೊಂದ್ಕೊಳ್ಳೋ ಥರ ತಿರುಗಿಸ್ಬೇಕು. ನಿಂಬೆ ರಸನ ಉರಿ ಇಟ್ಕೊಂಡು ಸ್ಟವ್ ಆನಲ್ಲಿ ಹತ್ಕೊಬಿಡಿ, ಯಾಕಂದರೆ ಕಹಿ ಬಂದುಬಿಡುತ್ತೆ ನಿಂಬೆಹಣ್ಣು. ಈಗ ತೆಂಗಿನ ತುರಿ ಹಾಕಿ ಇದನ್ನು, ತೆಂಗಿನ ತುರಿ ಇಷ್ಟ ಇಲ್ಲದೇ ಇರೋರು ಹಾಕ್ಕೊಬಿಡಿ, ಹಾಕಿದರೆ ಚೆನ್ನಾಗಿರುತ್ತೆ. ತೆಂಗಿನ ತುರಿ ಹಾಕಿ ಅದನ್ನು ತಿರುಗಿಸ್ಕೊಳ್ಳಿ. ಚೆನ್ನಾಗಿ ಎಲ್ಲದಕ್ಕೂ ಹೊಂದ್ಕೊಳ್ಳೋ ಥರ ತಿರುಗಿಸ್ತಾನೆ ಇರಬೇಕು. ಕೆಲವರು ಅದೆಲ್ಲ ಪ್ಲೇಟಿಗೆ ಹಾಕ್ಕೊಂಡು ಮೇಲ್ಗಡೆ ಕಾಯಿ ತುರಿ ಹಾಕ್ಕೊಂಡು ತಿಂತಾರೆ. ಅದು ಕೆಲವ್ರಿಗೆ ಇಷ್ಟ ಆಗುತ್ತೆ. ಹೇಗೆ ಬೇಕಾಗ ಸರ್ವ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕಬೇಕು ಅಂತ ಹೇಳಿದೆಲ್ಲ ಅದು ಹಾಕೋಣ. ಈಗ ತೆಂಗಿನಕಾಯಿ ಹಾಕೋದಕ್ಕಿಂತ ಮುಂಚೆ ಹಾಕಬಾರ್ದು, ಲಾಸ್ಟಿಗೆ ಇದನ್ನು ಹಾಕಬೇಕು.
ಯಾಕಂದರೆ ಮೊದಲೇ ಇದನ್ನು ಹಾಕಿ ತೆಂಗಿನ ತುರಿ ಹಾಕಿದರೆ ತೆಂಗಿನ ತುರಿಗೆಲ್ಲ ಅಂಟ್ಕೊಂಡ್ಬಿಡುತ್ತೆ ಇದು ಉರಿಗಡಲೆ ಪೌಡ್ರ್ ಇದೆಯಲ್ಲ ಇದನ್ನೊಂದು 2 ಸ್ಪೂನ್ ಹಾಕಿ ಚೆನ್ನಾಗಿ ತಿರುಗಿಸ್ಕೊಳ್ಳಿ, ಎಲ್ಲದಕ್ಕೂ ಹೊಂದ್ಕೊಳ್ಳೋ ಥರ. ಇದು ಲೋ ಕ್ಯಾಲೋರಿ, ಹೈ ಪ್ರೋಟೀನು, ಹೈ ಫೈಬರ್ ಕಂಟೆಂಟ್ ಇರೋ ಮಂಡಕ್ಕಿ. ಇದು ಡಯಟ್ರಿ ಫುಡ್ಡು. ಹೌದು, ಬೇಗ ಆಗುತ್ತೆ. ಗೊಜ್ಜು ಒಂದು ರೆಡಿ ನೆನೆಸ್ಕೊಂಡ್ಬಿಟ್ಟು ಉಸಿಲಿ ರೆಡಿ. ಇದನ್ನು ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ. ಮೇಲೆ ಕೊತ್ತಂಬರಿ ಸೊಪ್ಪು, ಸಣ್ಣಗೆ ಹೆಚ್ಚಿರೋಂಥ ಕೊತ್ತಂಬರಿ ಸೊಪ್ಪನ್ನು ಗಾರ್ನಿಷಿಗೆ ಹಾಕ್ಕೊಳ್ಳಿ. ಕೆಲವರು ಒಗ್ಗರಣೆಗೆ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ತಾರೆ, ಅದು ಚೆನ್ನಾಗಿರುತ್ತೆ, ಇದು ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ಟೇಸ್ಟಿಯಾಗಿರುತ್ತೆ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇದನ್ನು, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. Thank you.